ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. 21 ಮೇ 2026 ಗುರುವಾರದ ದೈನಂದಿನ ಪಂಚಾಂಗದ ವಿವರ ನೋಡೋಣ ಬನ್ನಿ. ಮುಖ್ಯವಾಗಿ ತಿಥಿ ಶುಕ್ಲ ಪಕ್ಷದ ಪಂಚಮಿ ತಿಥಿ ಬೆಳಗ್ಗೆ 8:26 ಅದಾದಮೇಲೆ ಷಷ್ಠಿ ಆರಂಭ ಆಗುತ್ತೆ. ನಕ್ಷತ್ರ ಪುಷ್ಯ ನಕ್ಷತ್ರ ರಾತ್ರಿ 2:49 ನಂತರ ಆಶ್ಲೇಷ ನಕ್ಷತ್ರ ಬರುತ್ತೆ. ಯೋಗ ಗಂಡ ಯೋಗ ಬೆಳಗ್ಗೆ 10:58 ನಂತರ ವೃದ್ಧಿ ಯೋಗ ಬರುತ್ತೆ. ಕರಣ ಬಾಲವ ಕರಣ ಬೆಳಗ್ಗೆ 8:26 ನಂತರ ಕೌಲವ ಸಂಜೆ 7:20 ಅದಾದಮೇಲೆ ತೈತಿಲ ಕರಣ. ವಾರ ಗುರುವಾರ ಬೃಹಸ್ಪತಿ ವಾರ ಆಗಿರುತ್ತೆ. ಇನ್ನು ವಿಶೇಷತೆ ಹಾಗೂ ಯೋಗ ನೋಡೋದಾದರೆ ಈ ದಿನ ಅತ್ಯಂತ ಶುಭದಾಯಕವಾದ ಗುರು ಪುಷ್ಯ ಯೋಗ, ಸಾರ್ವಾರ್ಥ ಸಿದ್ಧಿ ಯೋಗ ಹಾಗೂ ಅಮೃತ ಸಿದ್ಧಿ ಯೋಗಗಳು ದಿನಪೂರ್ತಿ ಇರುತ್ತೆ. ಹೊಸ ಕಾರ್ಯಗಳು ಆರಂಭಿಸಲು ಮತ್ತು ಒಳಗಿನ ಕೆಲಸ ಮಾಡಲು ಅತ್ಯಂತ ಪ್ರಶಸ್ತವಾದ ದಿನ. ಸೂರ್ಯ ಮತ್ತು ಚಂದ್ರರ ಚಲನೆ. ಸೂರ್ಯೋದಯ ಬೆಳಗ್ಗೆ 5:27, ಸೂರ್ಯಾಸ್ತ ಸಂಜೆ 7:08. ಸೂರ್ಯ ರಾಶಿ ವೃಷಭ ರಾಶಿ, ಚಂದ್ರ ರಾಶಿ ಕರ್ಕಾಟಕ ರಾಶಿ. ಇನ್ನು ಶುಭ ಅಶುಭ ಸಮಯಗಳು ನೋಡೋದಾದರೆ ಬ್ರಾಹ್ಮ ಮುಹೂರ್ತ ಮುಂಜಾನೆ 4:05 4:46. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:51 12:45. ರಾತ್ರಿ ಅಮೃತ ಕಾಲ 8:47 10:18. ಅಶುಭ ಸಮಯಗಳು ರಾಹುಕಾಲ ಮಧ್ಯಾಹ್ನ 2 3:43. ಯಮಗಂಡ ಕಾಲ ಬೆಳಗ್ಗೆ 5:27 7:10. ಗುಳಿಕ ಕಾಲ ಬೆಳಗ್ಗೆ 8:53 10:35. ದಿಕ್ಸೂಚಿ ದಕ್ಷಿಣ ದಿಕ್ಕು. 21 ಮೇ 2026 ಗುರುವಾರದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಿಮಗೆ ಅತ್ಯಂತ ಅದ್ಭುತವಾದ ಮತ್ತು ಸಕಾರಾತ್ಮಕದ ದಿನ ಆಗಿದೆ. ಇವತ್ತು ಗೋಚಾರದಲ್ಲಿ ಚಂದ್ರ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಜೊತೆಗೆ ಇವತ್ತು ಅತ್ಯಂತ ಶುಭದಾಯಕ ಗುರು ಪುಷ್ಯ ಯೋಗ ಇರೋದ್ರಿಂದ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಉತ್ತಮ ಮನ್ನಣೆ ಸಿಗುತ್ತೆ. ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಇದೆ. ಇನ್ನು ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಇಂದು ಹೂಡಿಕೆ ಮಾಡಲು ಅತ್ಯಂತ ಒಳ್ಳೆಯ ದಿನ. ದೀರ್ಘಕಾಲದ ಲಾಭ ತರುವಂತಹ ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋಕ್ಕೆ ಆರ್ಥಿಕ ಸ್ಥಿತಿ ದೃಢವಾಗಿರುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಬಹಳ ಉತ್ತಮವಾದ ದಿನ. ಹಳೆ ಬಾಕಿ ವಸೂಲಾಗೋಕ್ಕೆ ಚಾನ್ಸಸ್ ಇದೆ. ಹೊಸ ವಾಹನ, ಆಸ್ತಿ, ಬಂಗಾರವನ್ನು ಖರೀದಿಸಲು ಯೋಜನೆ ಹಾಕ್ತೀರಾ. ಇಂದಿನ ಶುಭ ಯೋಗದಲ್ಲಿ ಅದಕ್ಕೆ ಚಾಲನೆ ಕೂಡ ಸಿಗುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ತಾಯಿಯ ಕಡೆಯಿಂದ ಪೂರ್ಣ ಸಹಕಾರ ಮತ್ತು ಪ್ರೀತಿ ಸಿಗುತ್ತೆ. ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯ ದೂರವಾಗಿ ಮಧುರ ಬಾಂಧವ್ಯ ಏರ್ಪಾಡಾಗುತ್ತೆ. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆ ತಂದುಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ದಿನ ಉತ್ತಮವಾಗಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ದಿನವಿಡೀ ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಚುರುಕುತನ ನಿಮ್ಮಲ್ಲಿ ಇರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪುಷ್ಯ ಯೋಗ ಇರೋದ್ರಿಂದ ಶ್ರೀ ಲಕ್ಷ್ಮೀನಾರಾಯಣ ಅಥವಾ ದಕ್ಷಿಣ ಮೂರ್ತಿಗೆ ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡುವುದು, ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಣ್ಣನ್ನು ದಾನ ಮಾಡುವುದು ನಿಮಗೆ ಭಾಗ್ಯ ತಂದುಕೊಡುತ್ತೆ. ಶುಭ ಬಣ್ಣ ಹಳದಿ ಮತ್ತು ಕೆಂಪು. ಶುಭ ಸಂಖ್ಯೆ 1 ಮತ್ತು 9. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ಚಂದ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇಂದಿನ ಗುರು ಪುಷ್ಯ ಯೋಗ ಸಾರ್ವತ್ರಿಕ ಸಿದ್ಧಿ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ದುಪ್ಪಟ್ಟಾಗತ್ತೆ. ಅಂದುಕೊಂಡ ಕೆಲಸ ಕಠಿಣ ಪರಿಶ್ರಮದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಸಣ್ಣ ಪ್ರವಾಸ ಅಥವಾ ಪ್ರಯಾಣ ಯೋಗ ಕೂಡ ಇದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ಸಾಬೀತುಪಡಿಸಲು ಉತ್ತಮ ಅವಕಾಶ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ತಂಡದ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಇಂದಿನ ದಿನ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಸಣ್ಣ ಪ್ರಯತ್ನಕ್ಕೂ ಉತ್ತಮ ಲಾಭ ತಂದುಕೊಡುತ್ತೆ. ಹೊಸ ಗ್ರಾಹಕರನ್ನು ಸೆಳೆಯಲು ಹೊಸ ತಂತ್ರಜ್ಞಾನ ರೂಪಿಸ್ತೀರಾ. ಆರ್ಥಿಕವಾಗಿ ಇವತ್ತು ಅನುಕೂಲಕರವಾದ ದಿನ. ಆದರೆ ಅನಗತ್ಯ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗತ್ತೆ. ಸಾಧ್ಯವಾದರೆ ಹೂಡಿಕೆ ಮೇಲೆ ಗಮನ ಹರಿಸಬೇಕು. ಚಿನ್ನಾಭರಣ ಖರೀದಿ ಇವತ್ತು ಅತ್ಯಂತ ಶುಭದಾಯಕ. ಸಹೋದರ ಸಹೋದರಿಯರಿಂದ ಪೂರ್ಣ ಬೆಂಬಲ ಸಿಗುತ್ತೆ. ಆರ್ಥಿಕ ಸಹಾಯ ದೊರೆಯುತ್ತೆ. ಇನ್ನು ಪ್ರತಿಷ್ಠಿತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೀತೀರ. ಪ್ರೇಮಿಗಳಿಗೆ ಇಂದು ಪ್ರಗತಿಯ ದಿನ ಆಗುತ್ತೆ. ಇನ್ನು ದೈಹಿಕ ಮತ್ತು ಮಾನಸಿಕವಾಗಿ ನೀವು ಸಕ್ರಿಯರಾಗಿರ್ತೀರ. ಸಣ್ಣ ಪುಟ್ಟ ಆಲಸ್ಯ ದೂರವಾಗಿ ಉತ್ಸಾಹದಿಂದ ಇರ್ತೀರ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ.
ಶುಭ ಯೋಗದಲ್ಲಿ ಆರ್ಥಿಕ ಸಿದ್ಧಿಗಾಗಿ ಮಹಾಲಕ್ಷ್ಮೀ ದೇವಿಯ ಕಮಲ ಹೂ ಅರ್ಪಿಸೋದು ಅಥವಾ ಗುಲಾಬಿ ಹೂ ಅರ್ಪಿಸೋದು, ಆರಾಧನೆ ಮಾಡಿ ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಸಿಹಿ ತಿಂಡಿ ನೈವೇದ್ಯ ಮಾಡುವುದು ಶುಭ ಫಲ ತಂದುಕೊಡುತ್ತೆ. ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್. ಶುಭ ಸಂಖ್ಯೆ 2 ಮತ್ತು 7. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಅಂದರೆ ಧನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದಿವ್ಯವಾದ ಗುರುಪುಷ್ಯ ಯೋಗ ಪ್ರಭಾವದಿಂದ ನಿಮ್ಮ ಮಾತು ಮತ್ತು ನಡವಳಿಕೆ ಸಮಾಜದಲ್ಲಿ ವಿಶೇಷ ಗೌರವ ತಂದುಕೊಡುತ್ತೆ. ಆರ್ಥಿಕ ಪ್ರಗತಿಯೊಂದಿಗೆ ಮಾನಸಿಕ ನೆಮ್ಮದಿ. ಸುಂದರದ ದಿನ ಇದು. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಾಕ್ಚಾತುರ್ಯ ಮತ್ತು ಕಾರ್ಯದಕ್ಷತೆಗೆ ಹೊಸ ಮನ್ನಣೆ ಸಿಗುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿರೋ ಅಧಿಕೃತ ಕೆಲಸ ಇವತ್ತು ಪೂರ್ಣಗೊಳ್ಳುತ್ತೆ. ವ್ಯಾಪಾರಸ್ಥರಿಗೆ ಅತ್ಯಂತ ಲಾಭದಾಯಕವಾದ ದಿನ. ಹೊಸ ಹೂಡಿಕೆಗಳಿಂದ ಅಥವಾ ಹೊಸ ಉದ್ಯಮದ ಮಾತುಗಳಿಂದ ಇಂದಿನ ಯೋಗಗಳು ಭರಪೂರ ಯಶಸ್ಸು ತಂದುಕೊಡುತ್ತೆ. ಆರ್ಥಿಕ ಮೂಲಗಳು ವಿಸ್ತಾರವಾಗುತ್ತೆ. ಇನ್ನು ಧನಸ್ಥಾನವು ಚಂದ್ರನ ಸಂಚಾರ ಇರೋದರಿಂದ ಆರ್ಥಿಕವಾಗಿ ಇಂದು ಅತ್ಯಂತ ಶುಭ ದಿನ. ಸಿಕ್ಕಿಬಿದ್ದಿದ್ದ ಹಳೆ ಹಣ ಕೈ ಸೇರುತ್ತೆ. ಹೊಸ ಆದಾಯದ ಮೂಲ ಸೃಷ್ಟಿಯಾಗುತ್ತೆ. ಚಿನ್ನ, ಬೆಳ್ಳಿ ಅಥವಾ ಬ್ಯಾಂಕ್ ಉಳಿತಾಯದ ಖಾತೆಯಲ್ಲಿ ಹೂಡಿಕೆ ಮಾಡಲು ಇವತ್ತು ಬಹಳ ಒಳ್ಳೆಯ ದಿನ. ಕುಟುಂಬದಲ್ಲಿ ಹಬ್ಬದಂಥ ವಾತಾವರಣ ಇರುತ್ತೆ. ನೆಂಟರಿಷ್ಟರ ಆಗಮನವು ಸಾಧ್ಯವಾಗುತ್ತೆ. ನಿಮ್ಮ ಮಧುರ ಮಾತುಗಳಿಂದ ಕುಟುಂಬದ ಸದಸ್ಯರ ಮನಸ್ಸು ಗೆಲ್ತೀರ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಮಹತ್ವ ಚರ್ಚೆ ನಡೆಸ್ತೀರ. ಆರೋಗ್ಯದ ದೃಷ್ಟಿಯಿಂದ ದಿನ ಉತ್ತಮವಾಗಿರುತ್ತೆ. ಆದರೆ ಕಣ್ಣಿನ ಸಮಸ್ಯೆ ಅಥವಾ ಸಣ್ಣ ಪುಟ್ಟ ಉಷ್ಣ ಬಾಧೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸೂಕ್ತ ವಿಶ್ರಾಂತಿ ಮತ್ತು ಹಣ್ಣಿನ ರಸ ನೀರಿನಿಗೆ ಸೇವಿಸಿ ಹೆಚ್ಚು. ಇನ್ನು ಜ್ಞಾನ ಮತ್ತು ಬುದ್ಧಿಯ ದೇವನಾದ ಶ್ರೀ ಮಹಾಗಣಪತಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಕಡಲೆ ಹಿಟ್ಟಿನ ಲಾಡು ನೈವೇದ್ಯ ಮಾಡಿ ಪ್ರಾರ್ಥಿಸುವುದರಿಂದ ಕಾರ್ಯಗಳಲ್ಲಿ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಬಣ್ಣ. ಶುಭ ಸಂಖ್ಯೆ 5 ಮತ್ತು 3. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಚಂದ್ರ ನಿಮ್ಮದೇ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದಿವ್ಯ ಯೋಗಗಳಾದ ಗುರುಪುಷ್ಯ ಯೋಗ ಮತ್ತು ಸಾವರ್ತ ಸಿದ್ಧಿ ಯೋಗ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ನೇರ ಪ್ರಭಾವ ಬೀರುತ್ತೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ದೂರ ಆಗಿ ಹೊಸ ಆಲೋಚನೆಗಳು ಮೂಡುತ್ತೆ. ಸಮಾಜದಲ್ಲಿ ಗೌರವ, ಕೀರ್ತಿ, ಜನಪ್ರಿಯತೆ ಹೆಚ್ಚಾಗುವ ಸುದಿನ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಇರುತ್ತೆ. ನಿಮ್ಮ ನಾಯಕತ್ವದ ಗುಣಕ್ಕೆ, ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಸಮಾಚಾರ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಇಂದಿನ ದಿನ ಅತ್ಯಂತ ಶುಭದಾಯಕ. ದೀರ್ಘಕಾಲದ ಹೂಡಿಕೆ ಭವಿಷ್ಯದಲ್ಲಿ ಪೂರಕ ಲಾಭ ತಂದುಕೊಡುತ್ತೆ. ಧನದ ಲಾಭ ದೃಷ್ಟಿಯಿಂದ ಅತ್ಯಂತ ಉತ್ತಮವಾದ ದಿನ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ನಿಮ್ಮ ಸುಖ ಸಂತೋಷ ಹಾಗೆ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹಣ ವಿನಿಯೋಗ ಮಾಡೋ ಸಾಧ್ಯತೆ ಇದೆ. ಹೊಸ ವಸ್ತುಗಳು ಅಥವಾ ಚಿನ್ನಾಭರಣ ಖರೀದಿಗೆ ಇಂದು ಪುಷ್ಯಯೋಗ ಅತ್ಯಂತ ಪ್ರಶಸ್ತವಾದ ದಿನ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ವಾತಾವರಣ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಮಧುರತೆ ಇರುತ್ತೆ. ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಆಶ್ಚರ್ಯಕರ ಸುದ್ದಿ ಕೇಳ್ತೀರಾ. ಆತ್ಮೀಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷ ತಂದುಕೊಡುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಅತ್ಯಂತ ಉತ್ಸಾಹದಿಂದ ಇರ್ತೀರ. ಹಳೆಯ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿ ಸಿಗುತ್ತೆ. ಸಕಾರಾತ್ಮಕ ಯೋಜನೆಗಳು ನಿಮ್ಮ ಮನಸ್ಸನ್ನು ಪ್ರಫುಲ್ಲರನ್ನಾಗಿ ಮಾಡುತ್ತೆ. ಚಂದ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಇವತ್ತು ಗುರುಪುಷ್ಯ ಯೋಗ ಇರೋದ್ರಿಂದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಶ್ರೀ ಗಾಯತ್ರಿ ಮಂತ್ರ ಪಠಿಸೋದು ಮಾನಸಿಕ ಶಾಂತಿ ಮತ್ತು ಸಾರ್ವಕಾರ್ಯ ಸಿದ್ಧಿ ಮಾಡುತ್ತೆ. ಶುಭ ಬಣ್ಣ ಬಿಳಿ ಮತ್ತು ತಿಳಿ ಹಳದಿ. ಶುಭ ದಿಕ್ಕು 2 ಮತ್ತು 4. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರೋದ್ರಿಂದ ಚಂದ್ರನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕಟಕ ರಾಶಿಯಲ್ಲಿ ಇದ್ದಾನೆ. ಇದು ವ್ಯಯ ಸ್ಥಾನದಲ್ಲಿದೆ. ಆದರೆ ಇಂದಿನ ಶುಭ ಯೋಗಗಳಾದ ಗುರುಪುಷ್ಯ ಯೋಗ ನಿಮಗೆ ಬಹಳ ಹೆಚ್ಚು ಸತ್ಕರ್ಮಗಳಿಗೆ ಬಳಕೆಯಾಗುತ್ತೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ, ದೀರ್ಘಕಾಲದ ಯೋಜನೆಗೆ ಅಡಿಪಾಯ ಹಾಕ್ತೀರಾ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮತ್ತು ವಿವಾದಕ್ಕೆ ಇಳಿಯೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ. ವಿದೇಶಿ ಸಂಬಂಧ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಲಾಭ ಸಿಗುತ್ತೆ. ವ್ಯಾಪಾರಸ್ಥರು ಅಥವಾ ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ನಡೆಸುವಾಗ ಜಾಗರೂಕತೆಯಿಂದ ಇರಿ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ದಾಖಲೆ ಸರಿಯಾಗಿ ಪರಿಶೀಲಿಸಿ. ಹೂಡಿಕೆಯನ್ನು ಯೋಜನೆ ಮಾಡುವಾಗ ಬಹಳ ಹುಷಾರಾಗಿ ಹೂಡಿಸಿ. ಆದಾಯಕ್ಕೆ ಕೊರತೆ ಇರುವುದಿಲ್ಲ. ಅನಿರೀಕ್ಷಿತ ಪ್ರಯಾಣ, ಶುಭ ಕಾರ್ಯಗಳ ನಿಮಿತ್ತ ಖರ್ಚು ವೆಚ್ಚ ಹೆಚ್ಚಾಗುತ್ತೆ. ಹಳೆಯ ಸಾಲಗಳನ್ನು ತೀರಿಸಲು ಇಂದು ಅನುಕೂಲಕರವಾದ ಸಮಯ. ಇಂದಿನ
ಗುರುಪುಷ್ಯ ಯೋಗ ಶುಭ ಮುಹೂರ್ತದಲ್ಲಿ ಬಂಗಾರ ಅಥವಾ ಆಸ್ತಿ ಮೇಲೆ ಹೂಡಿಕೆ ಮಾಡಲು ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಜೀವನ ಸಂಗಾತಿಯ ಪೂರ್ಣ ಬೆಂಬಲ ನಿಮಗೆ ನಿರ್ಧಾರಗಳಿಗೆ ಶಕ್ತಿ ತಂದುಕೊಡುತ್ತೆ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಸ್ತೀರಾ. ದೂರದ ಸಂಬಂಧಗಳಿಂದ ಶುಭ ಸಮಾಚಾರ ಬರುತ್ತೆ. ಅತಿಯಾದ ಕೆಲಸದಿಂದಾಗಿ ದೈಹಿಕ ಮತ್ತು ಆಯಾಸ ಕಣ್ಣಿನ ಉರಿ ಕಾಣಿಸ್ಕೊಳ್ಬಹುದು. ಮಾನಸಿಕ ಒತ್ತಡ ನಿವಾರಿಸುತ್ತೆ. ಯೋಗ ಮತ್ತು ಧ್ಯಾನಗೆ ಮೊರೆ ಹೋಗಿ. ಸರಿಯಾದ ಸಮಯಕ್ಕೆ ನಿದ್ರೆ ಮತ್ತು ಆಹಾರ ಸೇವನೆ ಮಾಡೋದು ಅತ್ಯಗತ್ಯ. ಇನ್ನು ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರೋದ್ರಿಂದ ಇವತ್ತು ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ಆತ್ಮವಿಶ್ವಾಸ ಮತ್ತು ಕೀರ್ತಿ ಹೆಚ್ಚುತ್ತೆ. ಶುಭ ಬಣ್ಣ ಕೇಸರಿ ಮತ್ತು ಬಂಗಾರ. ಶುಭ ಸಂಖ್ಯೆ 1 ಮತ್ತು 7. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಚಂದ್ರನು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದೀರ್ಘಕಾಲದ ಕನಸುಗಳು ಆಸೆಗಳು ಈಡೇರುವ ಸಮಯವಿದು. ಸಮಾಜದಲ್ಲಿ ಹೊಸ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಯಶಸ್ವಿಯ ದಿನವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಬಡ್ತಿ ಅಥವಾ ಸಂಬಳ ಹೆಚ್ಚಳ, ಶುಭ ವಾರ್ತೆ ಕೇಳಿ ಬರುತ್ತೆ. ಉನ್ನತ ಅಧಿಕಾರಿಗಳು ನಿಮ್ಮ ಸಲಹೆಗಳಿಗೆ ಮನ್ನಣೆ ನೀಡ್ತಾರೆ. ವ್ಯಾಪಾರಿಗಳಿಗೆ ಭರಪೂರ ಲಾಭ ತರುವ ದಿನ. ಹೊಸ ಉದ್ಯಮ ಆರಂಭಿಸಲು ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಇಂದಿನ ಗುರು ಪುಷ್ಯ ಯೋಗ ನಿಮಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ತಂದುಕೊಡುತ್ತೆ. ಆರ್ಥಿಕವಾಗಿ ಅತ್ಯಂತ ಲಾಭದಾಯಕ ದಿನ. ಬೇರೆ ಬೇರೆ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗುತ್ತೆ. ಹಳೆಯ ಬಾಕಿ ವಸೂಲಾತಿ, ಸಾಲ ಹೊರ ಕಡಿಮೆಯಾಗುತ್ತೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿ ಹೂಡಿಕೆಗಳು ಇವತ್ತು ಉತ್ತಮ ದಿನವಾಗಿದೆ. ಚಿನ್ನಾಭರಣ ಖರೀದಿ ಯೋಗವಿದೆ. ಕುಟುಂಬದಲ್ಲಿ ಹಸನ್ಮುಖಿ ವಾತಾವರಣ ಇರಲಿದ್ದು ಒಡ ಹುಟ್ಟಿದವರಿಂದ ಮತ್ತು ಸ್ನೇಹಿತರಿಂದ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ. ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ವಿಷಯವನ್ನು ಮನೆಯಲ್ಲಿ ತಿಳಿಸಲು, ವಿವಾದ ಮಾತುಕತೆ ನಡೆಸಲು ಬಹಳ ಶುಭ ದಿನ. ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ದಿನವಿಡೀ ಉತ್ಸಾಹದಿಂದ ಕಾರ್ಯನಿರ್ವಹಿಸ್ತೀರಾ. ಹಳೆಯ ದೀರ್ಘಕಾಲದ ಕಾಯಿಲೆ ಉತ್ತಮ ಸುಧಾರಣೆ ಕಂಡುಬರುತ್ತೆ. ನಿಮ್ಮ ಜ್ಞಾನಕಾರಕನಾದ ಬುಧ ಮತ್ತು ಗುರು ಅನುಗ್ರಹದಿಂದ ವಿಷ್ಣು ಸಹಸ್ರನಾಮ ಪಠಿಸುವುದು ಆಲಿಸುವುದು ಅತ್ಯಂತ ಶ್ರೇಷ್ಠ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಣ್ಣು ದಾನ ಮಾಡುವುದು ಭಾಗ್ಯದ ವೃದ್ಧಿಯಾಗುತ್ತೆ. ಶುಭ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಶುಭ ಸಂಖ್ಯೆ 5 ಮತ್ತು 6. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಅಂದರೆ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಯೋಗಗಳು ನಿಮಗೆ ಸಕಾರಾತ್ಮಕ ವೃತ್ತಿ ಜೀವನದಲ್ಲಿ ಬದಲಾವಣೆ ಕಂಡುಬರುತ್ತೆ. ಹೊಸ ಜವಾಬ್ದಾರಿ ವಹಿಸಿಕೊಳ್ಳಲು, ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಗಳಿಸಲು ಅತ್ಯುತ್ತಮ ಯೋಗ್ಯವಾದ ದಿನ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಬಹಳ ದಿನದಿಂದ ನೆನೆಗುಂದಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆ ಪ್ರತಿಕ್ರಿಯೆ ಇವತ್ತು ಉತ್ತಮ ಚಾಲನೆ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮನ್ನು ನಿರ್ಧಾರವನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಇಂದಿನ ಗುರು ಯೋಗವು ನಿಮ್ಮ ಮಾರುಕಟ್ಟೆಯಲ್ಲಿ ಬ್ರ್ಯಾಂಡ್ ಅಥವಾ ವ್ಯವಹಾರದಲ್ಲಿ ಮೌಲ್ಯ ಹೆಚ್ಚುವ ಕೆಲಸ ಮಾಡ್ತಾರೆ. ಹೊಸ ಉದ್ಯಮ ಆರಂಭಿಸಲು, ಹೂಡಿಕೆ ಮಾಡಲು ಇಂದು ಅತ್ಯಂತ ಪ್ರಶಸ್ತವಾದ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸದೃಢವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ವೃತ್ತಿಪರ ಬೆಳವಣಿಗೆಯಿಂದಾಗಿ ಧನಲಾಭ ಉಂಟಾಗುತ್ತೆ. ಭವಿಷ್ಯದ ದೃಷ್ಟಿಯಿಂದ ಆಸ್ತಿ, ಭೂಮಿ ಅಥವಾ ವಾಹನ ಖರೀದಿ, ಹೂಡಿಕೆ ಮಾಡಲು ಇಂದಿನ ಶುಭ ಮುಹೂರ್ತ ಅತ್ಯಂತ ಸಹಕಾರಿ. ಕುಟುಂಬದಲ್ಲಿ ಸಂತೋಷ ಮತ್ತು ಗೌರವ ವಾತಾವರಣ ಇರುತ್ತೆ. ತಂದೆಯವರ ಮಾರ್ಗದರ್ಶನ ಮತ್ತು ಬೆಂಬಲದಿಂದ ನಿಮ್ಮ ದೊಡ್ಡ ಸಮಸ್ಯೆ ಒಂದು ಬಗೆಹರಿಸುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಸತತ ಕೆಲಸ ಒತ್ತಡದಿಂದಾಗಿ ಸಂಜೆ ವೇಳೆ ಸ್ವಲ್ಪ ಆಯಾಸ ಅನಿಸಬಹುದು. ಹಸನ್ಮುಖಿ ದಿನಚರಿ ಮತ್ತು ಯೋಗಾಭ್ಯಾಸ ಮಾನಸಿಕ ನೆಮ್ಮದಿಯನ್ನು ಕಾಪಾಡುತ್ತೆ. ತುಲಾರಾಶಿಯ ಸುಖ ಸಮೃದ್ಧಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಲ್ಸಕರೆ ಅಥವಾ ಹಾಲಿನ ಸಿಹಿ ತಿಂಡಿ ನೈವೇದ್ಯ ಮಾಡೋದು ಉಳಿತು. ಜೊತೆಗೆ ಕವಡೆಗಳನ್ನು ಪೂಜೆ ಕೋಣೆಯಲ್ಲಿ ಇಟ್ಟು ಆರಾಧಿಸುವುದು ಆರ್ಥಿಕ ಸ್ಥಿತಿ ಮತ್ತಷ್ಟು ಉತ್ತಮಗೊಳಿಸುತ್ತೆ. ಶುಭ ಸಂಖ್ಯೆ ಬಿಳಿ ಮತ್ತು ತಿಳಿ ನೀಲಿ. ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇಂದಿನ ದಿವ್ಯ ಯೋಗವು ಭಾಗ್ಯದ ಬಾಗಿಲು ತೆರೆಯುತ್ತೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸ ಇವತ್ತು ತಾನಾಗಿಯೇ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರವಾಸಗಳ ಯೋಗವಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ದಿನವಾಗುತ್ತೆ. ಉನ್ನತ ಶಿಕ್ಷಣ ಅಥವಾ ವಿದೇಶಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇವತ್ತು ಉತ್ತಮ ಅವಕಾಶ ಲಭಿಸುತ್ತೆ. ಮೇಲಧಿಕಾರಿಗಳಿಂದ ಪೂರ್ಣ ಪ್ರೋತ್ಸಾಹ ಸಿಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ. ಹೊಸ ಹೂಡಿಕೆಗಳಿಂದ ಅಥವಾ ಹೊಸ ಒಪ್ಪಂದಗಳಿಂದ ಗುರುಪುಷ್ಯ ಯೋಗ ಅತ್ಯಂತ ಪ್ರಸ್ತುತವಾಗಿದೆ. ಆರ್ಥಿಕವಾಗಿ ಇಂದು
ಅತ್ಯಂತ ಪ್ರಗತಿದಾಯಕ ದಿನ. ಭಾಗ್ಯಸ್ಥಾನದಲ್ಲಿ ಚಂದ್ರನಿಂದಾನೆ ಅನಿರೀಕ್ಷಿತ ಧನಲಾಭ ಉಂಟಾಗತ್ತೆ. ಪಿತ್ರಾರ್ಜಿತ ಆಸ್ತಿ ವಿವಾದ ಬಗೆಹರಿಯತ್ತೆ, ಅದು ನಿಮ್ಮ ಪರವಾಗತ್ತೆ. ಬ್ಯಾಂಕ್ ಉಳಿತಾಯ ಹೆಚ್ಚಾಗತ್ತೆ. ದೀರ್ಘಾವಧಿ ಹೂಡಿಕೆ ಭವಿಷ್ಯದಲ್ಲಿ ಉತ್ತಮ ಆದಾಯ ತಂದುಕೊಡುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಿರಿಯರ ಮತ್ತೆ ತಂದೆಯವರ ಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಕೀರ್ತಿ ಹೆಚ್ಚಾಗತ್ತೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಮತ್ತೆ ಮಧುರ ಕ್ಷಣ ಕಳೀತೀರಾ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನೀವು ಅತ್ಯಂತ ಸದೃಢ ಮತ್ತೆ ಚುರುಕಾಗಿರ್ತೀರಾ. ದೀರ್ಘಕಾಲದ ಆರೋಗ್ಯ ಸಮಸ್ಯೆ ದೂರವಾಗಿ ನೆಮ್ಮದಿ ಸಿಗತ್ತೆ. ಧನಾತ್ಮಕ ಯೋಜನೆಗಳು ನಿಮ್ಮ ಉತ್ಸಾಹ ಹೆಚ್ಚುತ್ತೆ. ವೃಶ್ಚಿಕ ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದ ಇವತ್ತು ಗುರುಪುಷ್ಯ ಯೋಗ ಇದೆ. ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಹಾಗೂ ವೀಳ್ಯದೆಲೆ ಮಾಲೆ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಎಲ್ಲ ಸಂಕಷ್ಟ ದೂರವಾಗಿ ಸರ್ವಕಾರ್ಯ ಸಿದ್ಧಿಯಾಗತ್ತೆ. ಶುಭ ಬಣ್ಣ ಕೆಂಪು ಮತ್ತು ಹಳದಿ. ಶುಭ ಸಂಖ್ಯೆ 9 ಮತ್ತು 3. ಇನ್ನು ಮುಂದಿನ ರಾಶಿ ಧನುರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕರ್ಕಟಕ ರಾಶಿಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ಗುರುದೇವನಾಗಿದ್ದು ಗುರುಪುಷ್ಯ ಯೋಗ ಇರೋದ್ರಿಂದ ಅಡೆತಡೆಗಳು ನಡುವೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯುವುದು ಅತ್ಯಂತ ಉತ್ತಮ. ರಹಸ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳ ಕಡೆ ಆಸಕ್ತಿ ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ಮತ್ತೆ ವಿವಾದಕ್ಕೆ ಎಳೆಯಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಿ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ವ್ಯಾಪಾರಸ್ಥರು ಇವತ್ತು ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟು ನಡೆಸುವಾಗ ಎಚ್ಚರ ವಹಿಸಬೇಕು. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಬೇಕು. ಅತಿಯಾಸೆಗೆ ಬಿದ್ದು ದೊಡ್ಡ ಹೂಡಿಕೆ ಮಾಡಕ್ ಹೋಗಬೇಡಿ. ಆದಾಯ ಸಾಧಾರಣವಾಗಿರುತ್ತೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತೆ. ಆದಾಗ್ಯೂ ಇಂದಿನ ಗುರುಪುಷ್ಯ ಯೋಗದ ಪ್ರಭಾವದಿಂದ ವಿಮೆ, ರಿಸರ್ಚ್ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇದೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಂತಹ ಜೂಜಿನಿಂದ ದೂರ ಇರಬೇಕು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಅತ್ಯಗತ್ಯ. ಸಂಗಾತಿಯ ಭಾವನೆ ಗೌರವಿಸಿ. ಇಂದಿನ ಅನಗತ್ಯ ಮನಸ್ತಾಪ ತಪ್ಪಿಸಿ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಸಂಜೆ ವೇಳೆ ಪರಿಸ್ಥಿತಿ ತಿಳಿಯಾಗುತ್ತೆ. ಅಷ್ಟಮ ಚಂದ್ರ ಸಂಚಾರ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಉದರ ಸಂಬಂಧ ಸಮಸ್ಯೆಗಳು ಅಥವಾ ಅಲರ್ಜಿ ಕಾಣಿಸ್ಕೊಳ್ಬಹುದು. ಚಾಲನೆ ಮಾಡುವಾಗ, ರಸ್ತೆ ದಾಟುವಾಗ ಪೂರ್ಣ ಜಾಗರೂಕತೆಯಿಂದ ಇರಬೇಕು. ಧನುರಾಶಿಯವರ ಅಧಿಪತಿ ಗುರು ಆಗಿರೋದ್ರಿಂದ ಇವತ್ತು ದಿನ ಗುರು ಪುಷ್ಯ ಯೋಗ ಇರೋದ್ರಿಂದ ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು, ಹಳದಿ ಬಣ್ಣದ ಹೂ ಅರ್ಪಿಸೋದು, ಕಡಲೆಕಾಳಿನ ನೈವೇದ್ಯವನ್ನು ಮಾಡುವುದು ಆಕಸ್ಮಿಕ ಸಂಕಷ್ಟ ದೂರ ಮಾಡಿ ಸುಖ ಶಾಂತಿ ಲಭಿಸುತ್ತೆ. ಶುಭ ಬಣ್ಣ ಹಳದಿ ಮತ್ತೆ ಬಂಗಾರದ ಬಣ್ಣ. ಶುಭ ಸಂಖ್ಯೆ 3 ಮತ್ತು 7. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಅಂದರೆ ಕಳತ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಶುಭ ಗುರು ಪುಷ್ಯ ಯೋಗ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಬರುತ್ತೆ. ದೀರ್ಘಕಾಲದ ಸಾಮಾಜಿಕ ಮತ್ತು ವೃತ್ತಿಪರ ಸಮಸ್ಯೆಗಳಲ್ಲಿ ಶುಭ ಪರಿಹಾರ ಕಂಡುಕೊಳ್ತೀರಾ. ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಫಲಪ್ರದವಾದ ದಿನ. ಇನ್ನು ಉದ್ಯೋಗಿಗಳಿಗೆ ಕೆಲಸದಲ್ಲಿ ಕೀರ್ತಿ ಮತ್ತೆ ಪ್ರಭಾವ ಹೆಚ್ಚಾಗತ್ತೆ. ನಿಮ್ಮ ಕಾರ್ಯದಕ್ಷತೆ ನೋಡಿ ಮೇಲಧಿಕಾರಿಗಳು ಹೊಸ ಜವಾಬ್ದಾರಿ ವಹಿಸ್ತಾರೆ. ಸಹೋದ್ಯೋಗಿಗಳಿಂದ ಪೂರ್ಣ ಸಹಕಾರ ಸಿಗತ್ತೆ. ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ವ್ಯಾಪಾರಗಳನ್ನು ಜಂಟಿಯಾಗಿ ಆರಂಭಿಸಲು ಇಂದು ಗುರುಪುಷ್ಯ ಯೋಗ ಭರಪೂರವಾದ ಯಶಸ್ಸನ್ನು ತಂದುಕೊಡುತ್ತೆ. ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದ ದಿನ. ಆದಾಯದ ಮೂಲಗಳು ಹೆಚ್ಚಾಗತ್ತೆ. ಜಂಟಿ ಹೂಡಿಕೆಗಳಿಂದ ಅಥವಾ ಸಂಗತಿ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ತೊಡಗಿಸಿಕೊಳ್ಳುವ ಅಥವಾ ಆಸ್ತಿ, ವಾಹನ ಮತ್ತು ಚಿನ್ನಾಭರಣ ಖರೀದಿಗೆ ಇಂದಿನ ಶುಭ ಮುಹೂರ್ತ ಅತ್ಯಂತ ಸೂಕ್ತ. ವೈವಾಹಿಕ ಜೀವನದಲ್ಲಿ ಮಧುರತೆ ಮೂಡಲಿದೆ. ಸಂಗಾತಿಯಿಂದ ಇದ್ದ ಭಿನ್ನಾಭಿಪ್ರಾಯ ಸಂಪೂರ್ಣವಾಗಿ ದೂರವಾಗುತ್ತೆ. ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಗತ್ತೆ. ಅವಿವಾಹಿತರಿಗೆ ಕಳತ್ರ ಸ್ಥಾನದ ಚಂದ್ರನ ಪ್ರಭಾವದಿಂದ ಉತ್ತಮ ವಿವಾಹ ಕಂಡುಬರುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ದಿನ ಉತ್ತಮವಾಗಿರುತ್ತೆ. ಹಳೆ ದೈಹಿಕ ಆಲಸ್ಯ ಮತ್ತು ಮಾನಸಿಕ ಆತಂಕ ದೂರವಾಗಿ ಹೊಸ ಚೈತನ್ಯ ಹೆಚ್ಚಾಗುತ್ತೆ. ಆದಾಗ್ಯೂ ಹೊರಗಿನ ಆಹಾರ ಸೇವನೆಗಿಂತ ಊಟಕ್ಕೆ ಆದ್ಯತೆ ನೀಡಬೇಕು. ಮಕರ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ಇಷ್ಟಾರ್ಥ ಸಿದ್ಧಿಗೆ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಸಲ್ಲಿಸುವುದು, ಸಾಧ್ಯವಾದರೆ ಹಳದಿ ಬಣ್ಣದ ಸಿಹಿ ತಿಂಡಿ ನೈವೇದ್ಯ ಮಾಡಿ ಬಡವರಿಗೆ ಹಂಚುವುದು ವೃತ್ತಿ ಮತ್ತೆ ಜೀವನದಲ್ಲಿ ಸ್ಥಿರತೆ ಉಂಟಾಗತ್ತೆ. ಶುಭ ಬಣ್ಣ ನೀಲಿ ಮತ್ತೆ ತಿಳಿ ಹಳದಿ. ಶುಭ ಸಂಖ್ಯೆ 4 ಮತ್ತು 8. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಚಂದ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದಿವ್ಯ ಯೋಗಗಳಾದ ಗುರುಪುಷ್ಯ ಸಾರ್ಥಕ ಯೋಗ ನಡೀತಾ ಇದೆ. ಇದು ನಿಮ್ಮ ಧೈರ್ಯದ ಮೆಟ್ಟಿಲು.
ಹೆಚ್ಚಿಸುತ್ತೆ. ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ಪರ್ಧಾತ್ಮಕ ವಿಷಯದಲ್ಲಿ ಜಯ ಸಿಗುತ್ತೆ. ರಹಸ್ಯ ಶತ್ರುಗಳು ವಿಫಲರಾಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಬುದ್ಧಿವಂತಿಕೆ, ಎಲ್ಲರನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ತೀರಾ. ವಿರೋಧಿಗಳು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಲು ಪ್ರಯತ್ನ ಪಡ್ತಾರೆ. ನಿಮ್ಮ ಪ್ರಾಮಾಣಿಕತೆ ನಿಮಗೆ ಶ್ರೀರಕ್ಷೆ ಆಗುತ್ತೆ. ವ್ಯಾಪಾರಸ್ಥರು, ನೀವು ಇಂದು ಸಾಲದ ವಹಿವಾಟು ನಡೆಸುವಾಗ ಜಾಗರೂಕತೆಯಿಂದಿರಬೇಕು. ಯಾರಿಗೂ ಸಾಲ ನೀಡಬೇಡಿ, ಆದರೆ ಹಳೆಯ ಸಾಲವನ್ನು ತೀರಿಸಲು ಮತ್ತು ಬ್ಯಾಂಕ್ ಲೋನ್ ಸಂಬಂಧ ಪ್ರಕ್ರಿಯೆಗೆ ಇಂದಿನ ದಿನ ಅತ್ಯಂತ ಅನುಕೂಲಕರವಾಗಿದೆ. ಆದಾಯ ಉತ್ತಮವಾಗಿರುತ್ತೆ. ಇದರಲ್ಲಿ ವೈದ್ಯಕೀಯ ವೆಚ್ಚಗಳು ಅಥವಾ ಹಳೆಯ ಬಾಕಿ ಚುರುಕು ಮೂಡಿ ವ್ಯವಹಾರ ಹಣಿದು ಬರುತ್ತೆ. ಇಂದಿನ ಗುರುಪುಷ್ಯ ಯೋಗ ಶುಭ ಮುಹೂರ್ತದಲ್ಲಿ ಭವಿಷ್ಯದ ಬಗ್ಗೆ ದೀರ್ಘಾವಧಿ ಉಳಿತಾಯ ಯೋಜನೆ ಹೂಡಿಕೆ ಮಾಡಲು ಜಾಣತನ ನಿರ್ಧಾರ ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದ ಬರದಂತೆ ತಾಳ್ಮೆಯನ್ನು ವಹಿಸಿ ಪರಿಸ್ಥಿತಿಯನ್ನು ನಿಭಾಯಿಸಿ. ಸಂಗಾತಿಯು ನಿಮ್ಮ ಕಷ್ಟಕ್ಕೆ ಹೆಗಲಿರ್ತಾರೆ. ಸೋದರ ಮಾವನ ಕಡೆಯಿಂದ ಅನಿರೀಕ್ಷಿತ ಬೆಂಬಲ ಮತ್ತೆ ಶುಭ ಸಮಾಚಾರ ಸಿಗುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಅಜೀರ್ಣ, ಉದರ ಸಮಸ್ಯೆ ಕಾಣಿಸಿಕೊಳ್ಬಹುದು. ಸಮತೋಲನ ಆಹಾರ ಮತ್ತು ಪ್ರಾಣಾಯಾಮ ಒತ್ತಿ ನೀಡಿ. ವಿಶೇಷವಾಗಿ ಕುಂಭರಾಶಿಯ ಪರಿಹಾರ ನೋಡೋದಾದ್ರೆ ಮಹಾವಿಷ್ಣು ಸಹಸ್ರನಾಮ ಶ್ರೀ ಗುರು ದೇವಿಗೆ ಅತ್ಯಂತ ಶ್ರೇಷ್ಠ. ವಿಷ್ಣು ಅಷ್ಟೋತ್ತರ ಪಠಿಸುವುದು ಬಾಧೆ ನಿವಾರಣೆ ಆಗುತ್ತೆ. ಶುಭ ಬಣ್ಣ ಗಾಢ ನೀಲಿ ಮತ್ತು ನೇರಳೆ. ಶುಭ ಸಂಖ್ಯೆ 8 ಮತ್ತು 5. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಕರ್ಕಟಕ ರಾಶಿಯಲ್ಲಿ ಅಂದ್ರೆ ಬುದ್ಧಿ ಮತ್ತೆ ಸಂತಾನ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇದರೊಂದಿಗೆ ನಿಮ್ಮ ರಾಶಿಯಾಧಿಪತಿ ಗುರು ದೇವನದ್ದೇ ಆದ ಪುಷ್ಯ ಯೋಗ ಇರೋದ್ರಿಂದ ನಿಮ್ಮ ಜೀವನದ ಅತ್ಯಂತ ಸುವರ್ಣ ದಿನಗಳಲ್ಲಿ ಒಂದಾಗಿದೆ. ನಿಮ್ಮ ಸೃಜನಶೀಲತೆ, ಜ್ಞಾನ ಮತ್ತು ತಾರ್ಕಿಕ ಸಾಮರ್ಥ್ಯ ಮೂಲ ದೊಡ್ಡ ಯಶಸ್ಸು ಸಾಧಿಸಲಿದ್ದೀರಿ. ಉದ್ಯೋಗಗಳಿಗೆ ಕಚೇರಿಯಲ್ಲಿ ಅತ್ಯಂತ ಗೌರವ ದಿನ. ನಿಮ್ಮ ನೂತನ ಆಲೋಚನೆ ಮತ್ತು ಯೋಜನೆಗಳಿಗೆ ಉನ್ನತ ಅಧಿಕಾರಿಗಳಿಂದ ಪುರಸ್ಕಾರ, ಪ್ರಶಂಸೆ ಸಿಗತ್ತೆ. ಶಿಕ್ಷಣ, ಬ್ಯಾಂಕಿಂಗ್, ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿರೋರಿಗೆ ಅತ್ಯಂತ ಪ್ರಗತಿ. ವ್ಯಾಪಾರಸ್ಥರಿಗೆ ಇಂದು ಮಹಾಯೋಗಗಳು, ಹೂಡಿಕೆಗಳು ಅತ್ಯಂತ ಶ್ರೇಷ್ಠವಾಗಿದೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಲು ಯಶಸ್ವಿಯಾಗ್ತೀರಾ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಸುಳಿವು ಮುಕ್ತಾಯವಾಗಿ ನಿರಾಯಾಸ ಆಗತ್ತೆ. ಆರ್ಥಿಕವಾಗಿ ಅತ್ಯಂತ ಸಮೃದ್ಧಿ ದಿನ. ಹಣದ ಅರಿವು ನಿರಂತರವಾಗಿರುತ್ತೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಕಮಿಷನ್ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಆಕಸ್ಮಿಕ ಧನ ಲಾಭ ಆಗುವ ಯೋಗವಿದೆ. ಇಂದಿನ ಗುರುಪುಷ್ಯ ಶುಭ ಮುಹೂರ್ತ ಬಂಗಾರ, ಬೆಳ್ಳಿ ಅಥವಾ ಹೊಸ ಆಸ್ತಿ ಖರೀದಿಸುವ ನಿಮ್ಮ ಭಾಗ್ಯ ಮತ್ತಷ್ಟು ಹೆಚ್ಚಿಸುತ್ತೆ. ಮಕ್ಕಳ ಕಡೆಯಿಂದ ಅತ್ಯಂತ ಸಂತೋಷದಾಯಕ ವಾರ್ತೆ ಕೇಳಿಬರುತ್ತೆ. ಅವರ ಸಾಧನೆ ನಿಮಗೆ ಹೆಮ್ಮೆ ತರುತ್ತೆ. ಪ್ರೇಮಿಗಳಿಗೆ ಅತ್ಯಂತ ರೊಮ್ಯಾಂಟಿಕ್ ಮತ್ತು ಮಧುರವಾದ ದಿನ. ಪ್ರೇಮ ಸಂಬಂಧ ಮದುವೆಯ ಹಂತಕ್ಕೆ ತಲುಪಲು ಸೂಕ್ತ ಮಾತುಕತೆ ನಡೆಯಬಹುದು. ನಿಮ್ಮ ಜೀವನ ಸಂಗಾತಿ ಸಾಮರಸ್ಯ ಹೆಚ್ಚಾಗುತ್ತೆ. ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಮಾನಸಿಕ ಆಧ್ಯಾತ್ಮಿಕ ಸಕಾರಾತ್ಮಕ ಯೋಚನೆಗಳಿಗೆ ದಿನವಿಡೀ ನೆಮ್ಮದಿ ಮತ್ತು ಹೊಸ ಚೈತನ್ಯದಿಂದ ಕೂಡಿರುತ್ತೆ. ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಇಂದು ನಿಮ್ಮ ದಿವ್ಯವಾದ ಗುರುಪುಷ್ಯ ಯೋಗ ನಡೀತಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸುವುದು, ರಾಘವೇಂದ್ರ ಸ್ವಾಮಿಗೆ ಹಳದಿ ಬಣ್ಣದ ಹೂ ಅಥವಾ ತುಪ್ಪ ಹಚ್ಚಿ ಆರಾಧನೆ ಮಾಡುವುದು, ಕೆಲಸ ತೀರ್ಥ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿ ನೈವೇದ್ಯ ಮಾಡುವುದು ನಿಮ್ಮ ಸರ್ವ ಇಷ್ಟಾರ್ಥ ಸಿದ್ಧಿ ಮಾಡುತ್ತೆ. ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಶುಭ ಸಂಖ್ಯೆ 3 ಮತ್ತು 9. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 21 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತೆ ನಾಳೆ ನಿತ್ಯ ಭವಿಷ್ಯ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ. ಧನ್ಯವಾದಗಳು.